ಸ್ನೇಹಿತರೆ, ಜೀವನದಲ್ಲಿ ನಿಮಗೆ ಮೋಸ ಮಾಡಿದವರನ್ನು ನೋಡಿದಾಗ ಕೋಪ ಬರುತ್ತೆ. ನಿಮ್ಮ ಒಳ್ಳೆತನಕ್ಕೆ ಬೆಲೆ ಇಲ್ಲ ಅಂತ ಅನ್ಸತ್ತೆ. ಹಾಗೆ ನಿಮ್ಮ ಕಣ್ಣೀರಿಗೆ ಯಾರೂ ಬೆಲೆ ಕೊಡ್ತಿಲ್ಲ ಅಂತ ಭಾವನೆಗಳು ಬರುತ್ತೆ. ಹಾಗಾದರೆ ಇವತ್ತಿನ ಈ ಕೃಷ್ಣ ಪರಮಾತ್ಮನ ಸಂದೇಶವನ್ನು ಕೊನೆವರೆಗೂ ನೀವು ಕೇಳಲೇಬೇಕು. ಯಾಕಂದರೆ ಇಂತಹ ನೊಂದ ಮನಸ್ಸುಗಳಿಗೆ ಅಂತಾನೆ ಭಗವಂತ ಹೇಳಿರುವಂತಹ ಅತ್ಯದ್ಭುತವಾದ ಮೋಟಿವೇಶನ್ ಸ್ಪೀಚ್ ಇದು. ಕೃಷ್ಣ ಪರಮಾತ್ಮ ಹೇಳ್ತಾನೆ, ನಿನ್ನನ್ನು ಮೋಸ ಮಾಡಿದವರ ಬಗ್ಗೆ ಯೋಚನೆ ಮಾಡಬೇಡ. ನಿನಗೆ ಯಾರು ಮೋಸ ಮಾಡಿದಾರೋ ಅವ್ರಿಗೆ ಶಿಕ್ಷೆ ಕೊಡೋದ್ರ ಬಗ್ಗೆ ನೀನು ಚಿಂತೆನೇ ಮಾಡಬೇಡ. ಯಾಕಂದರೆ ಕಾಲನೇ ಅವ್ರಿಗೆ ತಕ್ಕ ಉತ್ತರವನ್ನು ಕೊಡುತ್ತೆ. ಆದರೆ ನೀನು ನಿನ್ನ ಒಳ್ಳೆತನವನ್ನು ಮಾತ್ರ ಎಂದಿಗೂ ಯಾವತ್ತಿಗೂ ಸಹ ಬಿಡಬೇಡ ಅಂತ. ಅಂದರೆ ಇವತ್ತು ನಾನು ನಿಮಗೆ ಈ ರೀತಿಯ ಒಂದು ವಿಶೇಷ ಮಾಹಿತಿಗೆ ಕೆಲವೊಂದು ಉದಾಹರಣೆಗಳೊಂದಿಗೆ ನಿಮ್ಮ ಮನಸ್ಸಿಗೆ ಸಮಾಧಾನ ಕೊಡೋ ರೀತಿ ಕೃಷ್ಣ ಪರಮಾತ್ಮನ ಸಂದೇಶವನ್ನು ಹೇಳ್ತೀನಿ. ಸೊ ಇವತ್ತು ನಾನು ಹೇಳೋ ಈ ಕಥೆ, ಈ ಸಂದೇಶ ನಿಮ್ಮ ಜೀವನವನ್ನೇ ಬದಲಾಯಿಸ್ಬೋದು. ಕೃಷ್ಣ ಪರಮಾತ್ಮನ ಈ ಪ್ರೇರಣಾದಾಯಕ ಸಂದೇಶ ಹೀಗಿದೆ: ಜೀವನದಲ್ಲಿ ಎಲ್ಲರೂ ಒಂದಲ್ಲ ಒಂದು ದಿನ ನೋವನ್ನು ಅನುಭವಿಸೇ ಇರುತ್ತಾರೆ. ಕೆಲವರಿಗೆ ಹಣದ ಸಮಸ್ಯೆ, ಇನ್ನೂ ಕೆಲವರಿಗೆ ಸಂಬಂಧಗಳ ಸಮಸ್ಯೆ, ಇನ್ನೂ ಕೆಲವರಿಗೆ ಮೋಸ, ಕೆಲವ್ರಿಗೆ ಅವಮಾನ ಆಗಿರುತ್ತೆ. ಆದರೆ ಎಲ್ಲಕ್ಕಿಂತ ಹೆಚ್ಚು ನೋವು ಕೊಡೋದು ಯಾವುದು ಗೊತ್ತಾ? ನಾವು ಪ್ರಾಣಕ್ಕಿಂತ ಹೆಚ್ಚಾಗಿ ನಂಬಿದ ವ್ಯಕ್ತಿನೇ ನಮ್ಮನ್ನು ಮೋಸ ಮಾಡಿದಾಗ ಆಗೋ ನೋವಿದೆಯಲ್ಲ, ಅದು ಹೇಳತೀರಲಾಗದು. ನಾವು ಸಹಾಯ ಮಾಡಿದ ವ್ಯಕ್ತಿನೇ ನಮ್ಮನ್ನು ಮರೆತಾಗ ತುಂಬ ನೋವಾಗತ್ತೆ. ನಾವು ಒಳ್ಳೆಯದನ್ನು ಮಾಡಿದ್ರೂ ಕೆಟ್ಟ ಪ್ರತಿಫಲ ಸಿಕ್ಕಾಗ ಅದಂತೂ ಇನ್ನೂ ಜಾಸ್ತಿ ನೋವಾಗತ್ತೆ. ಆ ನೋವು ಹೃದಯವನ್ನು ತುಂಡು ತುಂಡಾಗಿ ಮಾಡಿಬಿಡತ್ತೆ. ಆಗ ಮನಸ್ಸು ಕೇಳುತ್ತೆ, ದೇವ್ರೆ, ನಾನು ಯಾರಿಗೂ ಕೆಟ್ಟದ್ದು ಮಾಡಿಲ್ಲ, ಹಾಗಿದ್ರೂ ಕೂಡ ನನ್ನ ಜೀವನದಲ್ಲಿ ಇಷ್ಟೊಂದು ಕಷ್ಟಗಳು ಯಾಕೆ ಬರ್ತಿದೆ ಅಂತ. ಆದರೆ ಸ್ನೇಹಿತರೆ, ಒಂದು ಅರ್ಥ ಮಾಡ್ಕೊಳ್ಳಿ, ಇದೇ ಪ್ರಶ್ನೆಗಳನ್ನು ಮಹಾಭಾರತದಲ್ಲೂ ಕೂಡ ಅನೇಕ ಬಾರಿ ಪಾಂಡವರು ಕೂಡ ಕೃಷ್ಣನಲ್ಲಿ ಕೇಳಿದ್ರು. ಧರ್ಮದ ಮಾರ್ಗದಲ್ಲಿ ನಡೀತಾ ಇರುವಂತಹ ಯುಧಿಷ್ಠಿರನಿಗೆ ಎರಡ ಕಷ್ಟ, ಅವನು ಕೂಡ ಕಷ್ಟಗಳನ್ನೇ ನೋಡಿದ್ದ. ಸತ್ಯವಂತನಾದ ಅರ್ಜುನನಿಗೂ ಕೂಡ ಕಷ್ಟಗಳು ಬಂದಿದ್ವು. ಭಕ್ತಿಯನ್ನ ತನ್ನ ಜೀವನದ ಭಾಗ ಅಂತ ಅಂದ್ಕೊಂಡಿದ್ದಂತಹ ದ್ರೌಪದಿಗೂ ಕೂಡ ಕುರುಕ್ಷೇತ್ರ ಸಭೆಯಲ್ಲಿ ಅವಮಾನ ಆಯಿತು. ಆದರೆ ಕೊನೆಗೆ ಗೆದ್ದಿದ್ಯಾರು? ಅಷ್ಟೆಲ್ಲ ಅವಮಾನಗಳನ್ನು ಅನುಭವಿಸಿದ್ರೂ ಕೂಡ ಅಧರ್ಮ ಸೋಲ್ತು, ಧರ್ಮ ಗೆಲ್ತು. ಯಾಕಂದರೆ ದೇವರು ತಡ ಮಾಡ್ಬೋದು, ನಮ್ಮ ಜೊತೆ ನಮ್ಮ ಕಷ್ಟಗಳ ಜೊತೆ ಇಲ್ಲ ಅಂತ ನಮಗನ್ನಿಸ್ಬೋದು. ಆದರೆ ಅದು ನಾವು ಅಂದ್ಕೊಳ್ಳೋ ತಪ್ಪು ಕಲ್ಪನೆ ಅಷ್ಟೇ. ಯಾಕಂದರೆ ದೇವರು ಖಂಡಿತ ಇರ್ತಾನೆ. ಅವನು ಸರಿಯಾದ ಸಮಯಕ್ಕೆ ಮಾತ್ರ ನಮಗೆ ಉತ್ತರವನ್ನು ಕೊಡ್ತಾನೆ. ನಾನು ನಿಮ್ಮ ಜೊತೆ ಇದ್ದೀನಿ ಅನ್ನೋದನ್ನು ಅರ್ಥ ಮಾಡಿಸ್ತಾನೆ. ಆದರೆ ಅನ್ಯಾಯವನ್ನು ಮಾತ್ರ ಭಗವಂತ ಎಂದಿಗೂ ಮಾಡೋದಿಲ್ಲ. ನಾನು ನಿಮಗೆ ಒಂದು ಸಣ್ಣ ಕಥೆ ಹೇಳ್ತೀನಿ. ಇದು ತುಂಬ ಭಾವನಾತ್ಮಕವಾದ ಕಥೆ. ಕೇಳಿ ಸ್ನೇಹಿತರೆ, ಇದು ನಿಮ್ಮ ಜೀವನದಲ್ಲೂ ಕೂಡ ಆಗಿರ್ಬೋದು. 100% ಐ ಆಮ್ ಶ್ಯೂರ್. ಒಂದು ಹಳ್ಳಿಯಲ್ಲಿ ರಮೇಶ್ ಅನ್ನುವಂತಹ ಒಂದು ಬಡ ರೈತ ಇರ್ತಾನೆ. ಅವನು ತುಂಬ ಒಳ್ಳೆಯವನಾಗಿರ್ತಾನೆ. ಯಾರಿಗಾದರೂ ಸಹಾಯ ಬೇಕು ಅಂದರೆ ಸಾಕು, ಇವನೇ ಮೊದಲು ಹೋಗಿ ಆ ಸಹಾಯಕ್ಕೆ ನಿಂತ್ಕೋತಾ ಇದ್ದ. ಅಂದರೆ ಬೇರೆಯವ್ರು ಬರಲಿ ಸಹಾಯ ಮಾಡಲಿ ಅಂತ ಅವನು ಇರ್ತಿರ್ಲಿಲ್ಲ. ಮೊದಲಿಗನಾಗಿ ಇವನೇ ಓಡಿ ಬರ್ತಾ ಇದ್ದ. ಒಂದು ಸತಿ ಅವನ ಸ್ನೇಹಿತನಿಗೆ ಹಣದ ಕೊರತೆ ಆಗತ್ತೆ. ಏನೋ ಒಂದು ಹಣಕಾಸು ತೊಂದರೆಯಲ್ಲಿ ಅವನು ಸಿಲುಕ್ತಾನೆ. ಆಗ ರಮೇಶ್ ತನ್ನ ಎಲ್ಲ ಉಳಿತಾಯದ ಹಣವನ್ನು ಅವನಿಗೆ ಕೊಟ್ಟು ಸಮಸ್ಯೆಯನ್ನು ಸರಿ ಮಾಡ್ತಾನೆ. ಸೊ ಸಮಸ್ಯೆ ಸರಿ ಆಗಿದ ಮೇಲೆ, ನೀನು ನಾನು ಕೊಟ್ಟಿರುವಂತಹ ಹಣವನ್ನು ನನಗೆ ಹಿಂದಿರುಗಿಸು, ಪರವಾಗಿಲ್ಲ, ಈಗ ನೀನು ಕಷ್ಟದಲ್ಲಿದೆಯಾ, ಅದಕ್ಕೆ ನಾನು ಸಹಾಯ ಮಾಡಿದ್ದೀನಿ, ನಿನಗಾದಾಗ ನನಗೆ ಹಣವನ್ನು ಹಿಂದಿರುಗಿಸು ಅಂತ ಹೇಳಿಬಿಟ್ಟು ಕೊಟ್ಟಿರ್ತಾನೆ. ಆದರೆ ಕೆಲವು ತಿಂಗಳ ನಂತರ ಆ ಸ್ನೇಹಿತ ಹಣವನ್ನೂ ಕೊಡಲಿಲ್ಲ. ಬದಲಿಗೆ ರಮೇಶ್ ಬಗ್ಗೆ ಕೆಟ್ಟ ಕೆಟ್ಟ ಮಾತುಗಳನ್ನು ಹರಡೋದಕ್ಕೆ ಶುರು ಮಾಡ್ದ. ಹಳ್ಳಿಯ ಜನರು ರಮೇಶನನ್ನೇ ತಪ್ಪಿತಸ್ಥ ಅಂತ ಭಾವಿಸಿದ್ರು.
ರಮೇಶ್ಗೆ ಇದೆಲ್ಲ ನೋಡಿ ಆಘಾತ ಆಯಿತು. ನಾನು ನಂಬ್ದವನೇ ಇಷ್ಟೆಲ್ಲ ನನಗೆ ನೋವು ಮಾಡಿದ್ನಲ್ಲ ಅಂತ ಅವನಿಗೆ ಬೇಜಾರಾಯಿತು. ರಾತ್ರಿ ಎಲ್ಲ ಒಬ್ಬನೇ ಅವನು ಅಳುತ್ತಿದ್ದ. ಆದರೆ ಪ್ರತೀಕಾರದ ಬಗ್ಗೆ ಅವನು ಯೋಚನೆ ಮಾಡಲಿಲ್ಲ, ಅದ್ರ ಬಗ್ಗೆ ಯಾವತ್ತೂ ಚಿಂತಿಸಲಿಲ್ಲ. ಯಾಕಂದರೆ ಅವನು ಕೇವಲ ನಂಬಿದ್ದು ದೇವರನ್ನ ಮಾತ್ರ. ಅವನು ನನ್ನ ಪಾಲ್ಗಿದ್ದಾನೆ, ಅವನು ಏನಾದರೂ ಒಂದು ನನಗೆ ಒಳ್ಳೆಯದನ್ನು ಮಾಡ್ತಾನೆ ಅಂತ. ಸೊ ಹೀಗೆ ವರ್ಷಗಳು ಕಳೆದು ರಮೇಶ್ ಪ್ರಾಮಾಣಿಕತೆಯಿಂದ ಕೆಲಸ ಮಾಡ್ತಾನೇ ಇದ್ದ. ಅವನಿಗೆ ಗೌರವ ಜಾಸ್ತಿನೇ ಇತ್ತು ಊರಲ್ಲಿ. ಆದರೆ ಸ್ನೇಹಿತ ಮಾತ್ರ ಮೋಸ ಹೋದ. ಸುಳ್ಳು ಅಹಂಕಾರದಲ್ಲೇ ಬದುಕ್ತಿದ್ದ. ಒಂದು ದಿನ ಅವನ ಎಲ್ಲ ವ್ಯವಹಾರ ನಷ್ಟ ಆಗಿ ಅವನಿಗೂ ಸಹ ಮೋಸ ಆಯಿತು. ಅವನನ್ನು ಯಾವ ರೀತಿ ಅಂದರೆ ದೇವರು ತುಂಬಾ ಆಟ ಆಡಿಸ್ದ. ಸೊ ಅವನನ್ನು ನಂಬಿದವರು ಕೂಡ ಅವನಿಂದ ದೂರ ಆಗೋ ಥರ ಭಗವಂತ ಅವನಿಗೆ ಕರ್ಮವನ್ನು ರಿಟರ್ನ್ ಕೊಟ್ಟ. ಸೊ ಅವನು ಒಂಟಿಯಾದ. ಆದರೆ ರಮೇಶ್ ಅವನು ತನ್ನ ಕೆಲಸವನ್ನು ನಂಬಿದ್ದ, ಅವನು ನಂಬಿದ ದೇವರನ್ನು ನಂಬಿದ್ದ. ಆ ದೇವರು ಆ ಒಂದು ಕೆಲಸ ಅಷ್ಟೇ ನನ್ನ ಜೀವನ ಅಂತ ಇದ್ದ. ಯಾರಿಗೂ ಕೆಟ್ಟದ್ದು ಮಾಡ್ತಿರ್ಲಿಲ್ಲ. ಊರಲ್ಲಿರೋ 4-6 ಜನದ ಜೊತೆ ತುಂಬ ಒಳ್ಳೆ ಬಾಂಧವ್ಯವನ್ನು ಹೊಂದಿದ್ದ. ಸೊ ಹಾಗಾಗಿ ಅವನು ಆ ಊರಲ್ಲಿ ಗೌರವಾನ್ವಿತ ವ್ಯಕ್ತಿಯಾದ. ಸ್ನೇಹಿತರೆ, ಇದು ಕೇವಲ ಕಥೆಯಲ್ಲ. ಪ್ರತಿಯೊಬ್ಬರ ಜೀವನದಲ್ಲೂ ಇಂತಹ ಒಬ್ಬ ವ್ಯಕ್ತಿ ಬಂದಿರ್ತಾನೆ, ಇಂತಹ ಮೋಸ ಮಾಡಿರ್ತಾನೆ, ಈ ರೀತಿ ಮೋಸ ಹೋಗಿರ್ತಾರೆ. ಸೊ ಇದು ಎಲ್ಲರ ಜೀವನದಲ್ಲಿ ನಡೆಯುವಂತಹ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂದರೆ ತಪ್ಪಾಗಲಿಕ್ಕಿಲ್ಲ. ಸೊ ಹಾಗೆ ಈ ರೀತಿ ಮೋಸದಿಂದ ಕೆಲವು ದಿನ ಗೆಲ್ಬೋದು ಅಷ್ಟೇ, ಆದರೆ ಪ್ರಾಮಾಣಿಕತೆಯಿಂದ ಜೀವನವನ್ನೇ ಗೆಲ್ಬೋದು ಅನ್ನೋದು ನಿಜವಾದ ಜೀವನದ ಸತ್ಯ. ಕೃಷ್ಣ ಪರಮಾತ್ಮ ಹೇಳ್ತಾನೆ, ನಿನ್ನನ್ನು ಮೋಸ ಮಾಡಿದವ್ರ ಬಗ್ಗೆ ಚಿಂತೆ ಮಾಡಬೇಡ. ಯಾಕಂದರೆ ಪ್ರತಿಯೊಬ್ಬರಿಗೂ ಅವರ ಕರ್ಮನೇ ಅವ್ರಿಗೆ ಉತ್ತರ ಕೊಡುತ್ತೆ. ನೀನು ಕಲ್ಲನ್ನು ಮೇಲಕ್ಕೆಸೆದ್ರೆ ಅದು ಮತ್ತೆ ಕೆಳಗಡೆ ಬರುತ್ತೆ. ಹಾಗೆ ಪ್ರತಿಯೊಂದು ಕರ್ಮನೂ ಅದರ ಫಲವನ್ನು ತಂದು ಕೊಡುತ್ತೆ. ನೀನು ಒಳ್ಳೆಯದನ್ನೇ ಮಾಡಿದ್ರೆ ಒಳ್ಳೆಯದೇ ನಿನಗೆ ಮರಳಿ ಬರುತ್ತೆ. ನೀನು ಕೆಟ್ಟದ್ದನ್ನು ಮಾಡಿದ್ರೆ ನಿನಗೆ ಕೆಟ್ಟದ್ದೇ ಮರಳಿ ಬರುತ್ತೆ. ಇದು ಪ್ರಕೃತಿ ನಿಯಮ ಸ್ನೇಹಿತರೆ. ಇದೊಂದು ಜೀವನದ ಪಾಠ ಆಗಿದೆ. ಸೊ ನಾವು ನಮ್ಮ ಲೈಫಲ್ಲಿ ಏನು ನಡೆಯುತ್ತೋ ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಸೊ ನೀವು ಒಂದು ವಿಚಾರವನ್ನು ನೆನ್ಪಿಟ್ಕೊಳ್ಳಿ. ಒಂದು ಲೋಟಕ್ಕೆ 1 ಹಿಡಿ ಉಪ್ಪನ್ನು ಹಾಕಿ ಆ ನೀರು ಕುಡಿದಾಗ ನಮಗೆ ಇದು ಉಪ್ಪು ನೀರು, ಕಹಿ ಕಹಿ ಅಂತ ಒಂದು ಮನಸ್ಸಲ್ಲಿ ಭಾವನೆ ಬರುತ್ತೆ. ನಮಗದನ್ನು ಕುಡಿಯೋಕ್ಕಾಗಲ್ಲ. ಸೊ ಈ ಥರ ಅನಿಸುತ್ತೆ. ಅದೇ ನೀವೇನಾದರೂ ಒಂದು ದೊಡ್ಡ ಪಾತ್ರೆಗೋ ಅಥವಾ ಒಂದು ದೊಡ್ಡ ಕೆರೆಗೋ ಅದೇ 1 ಹಿಡಿ ಉಪ್ಪನ್ನು ಹಾಕಿ ಆ ನೀರನ್ನು ಕುಡಿದಾಗ ನಿಮಗೆ ಅದು ಉಪ್ಪು ಅನಿಸುತ್ತಾ? ಇಲ್ಲ. ಸೊ ಉಪ್ಪು ಒಂದೇ ಪ್ರಮಾಣದಲ್ಲಿದೆ, ಆದರೆ ಪಾತ್ರೆ ಹಾಕದಂತಹ ಜಾಗ ದೊಡ್ಡದು, ಅದರ ಪರಿಣಾಮ ಬೇರೆ ಆಯಿತು. ಸೊ ಹಾಗೆಯೇ ಜೀವನದಲ್ಲೂ ಕೂಡ ಕಷ್ಟಗಳು ಹಾಗೇನೆ. ಮನಸ್ಸು ಚಿಕ್ಕದಾಗಿದ್ದರೆ ಸಣ್ಣ ಪುಟ್ಟ ಸಮಸ್ಯೆಗಳು ಕೂಡ ನಮಗೆ ದೊಡ್ಡದಾಗಿ ಕಾಣಿಸುತ್ತೆ. ಅದೇ ನಮ್ಮ ಮನಸ್ಸು ಸ್ವಲ್ಪ ವಿಶಾಲವಾಗಿದ್ದು ಬರೋ ಕಷ್ಟಗಳೆಲ್ಲ ಚಿಕ್ಕದು ಅಂತ ಅಂದ್ಕೊಳ್ತಾ ಹೋದರೆ ಆ ಕಷ್ಟಗಳು ನಮಗೆ ಕಷ್ಟ ಅಂತ ಅನಿಸೋದೇ ಇಲ್ಲ. ನಿಮ್ಮ ಕಣ್ಣೀರಿಗೆ ಬೆಲೆ ಇದೆ. ಇಂದು ಹಲವರು ರಾತ್ರಿ ಯಾರಿಗೂ ಕಾಣದಂತೆ ಕಣ್ಣೀರು ಹಾಕ್ತಿರ್ತಾರೆ. ಹೊರಗಡೆ ಯಾರಿಗೂ ನನ್ನ ನೋವು ಗೊತ್ತಾಗಬಾರ್ದು ಅಂತ ನಗ್ತಾ ಇರ್ತಾರೆ. ಆದರೆ ಅವ್ರ ಮನಸ್ಸು ಒಳಗಡೆ ಎಷ್ಟು ಚೂರಾಗಿರುತ್ತೆ ಗೊತ್ತಾ? ನಿಜವಾಗ್ಲೂ ಅವ್ರು ಎಷ್ಟು ನೊಂದಿರ್ತಾರೆ ಅಂದರೆ ನಿಜ ಅದನ್ನು ಹೇಳೋಕ್ಕಾಗಲ್ಲ. ಯಾಕಂದರೆ ಅಷ್ಟು ಮೋಸ ಆಗಿರುತ್ತೆ ಅವ್ರಿಗೆ. ಅಷ್ಟು ದುಃಖದಿಂದ ಅವ್ರ ಮನಸ್ಸು ಒಡೆದು ಹೋಗಿರುತ್ತೆ. ಅಂತಹ ಮನಸ್ಸು ಯಾರ್ದಾದ್ರೂ ಮುಂದೆ ನಗುತ್ತೆ ಅಂದರೆ ನಿಜವಾಗ್ಲೂ ಅದು ತುಂಬ ಗ್ರೇಟ್. ಸೊ ಫ್ರೆಂಡ್ಸ್, ಒಳಗಡೆ ಮುರಿದು ಹೋಗಿರೋರು ಮೇಲೆ ಎಷ್ಟೇ ನಕ್ಕಿದ್ರೂ ಅವರ ಭಾವನೆಗಳು, ಅವ್ರಿಗಾಗಿರೋ ಅನ್ಯಾಯಗಳು ಮರೆ ಆಗಲ್ಲ. ಆದರೆ ಸ್ನೇಹಿತರೆ, ನೀವು ಆ ಥರ ಆಗಿದ್ದೀರಾ, ನಿಮಗೆ ಈ ಥರ ಸಮಸ್ಯೆ ಆಗಿದೆ, ನೀವು ನೊಂದಿದ್ದೀರಾ ಅಂದರೆ ಚಿಂತೆ ಮಾಡಬೇಡಿ. ನಿಮ್ಮ ಜೊತೆ ಆ ಕೃಷ್ಣ ಇದ್ದಾನೆ ಅಲ್ವಾ? ನಿಮ್ಮ ಪ್ರತಿಯೊಂದು ಕಣ್ಣೀರಿನ ಹನಿಯನ್ನು ಆ ಪರಮಾತ್ಮ ನೋಡ್ತಿರ್ತಾನೆ. ಇಂದು ಜನರು ನಿಮ್ಮ ನೋವನ್ನು ಅರ್ಥ ಮಾಡ್ಕೊಳ್ಳದೆ ಇರ್ಬೋದು ಸ್ನೇಹಿತರೆ, ಆದರೆ ದೇವರು ಖಂಡಿತ ಅರ್ಥ ಮಾಡ್ಕೋತಾನಲ್ವಾ? ಜನ ನಿಮ್ಮನ್ನು ತಿರಸ್ಕಾರ ಮಾಡ್ಬೋದು, ಆದರೆ ದೇವ್ರು ಯಾವತ್ತಾದರೂ ನಿಮ್ಮನ್ನು ತಿರಸ್ಕಾರ ಮಾಡ್ತಾನ? ಇಲ್ಲ. ಅವನಿಗೆ ದೊಡ್ಡವರು ಅಷ್ಟೇ, ಎಷ್ಟೇ ಶ್ರೀಮಂತರಾದರೂ ಅಷ್ಟೇ, ಬಡವರಾದರೂ ಅಷ್ಟೇ, ಅವನಿಗೆ ಎಲ್ಲರೂ ಒಂದೇ. ಸೊ ದೇವರು ನಿಮ್ಮ ಕೈ ಬಿಡಲ್ಲ. ನಿಮ್ಮ ಪರಿಸ್ಥಿತಿ, ನಿಮ್ಮ ಸಮಯ ಈಗ ಕೆಟ್ಟದ್ದಾಗಿರ್ಬೋದು, ಆದರೆ ಸಮಯ ಶಾಶ್ವತ ಅಲ್ಲ, ಬದಲಾಗತ್ತೆ. ಕತ್ತಲೆ ನಂತರ ಬೆಳಕು ಹೇಗೆ ಬರುತ್ತೋ ಅದೇ ಥರ ಪ್ರತಿಯೊಬ್ಬರ ಜೀವನದಲ್ಲೂ ಒಳ್ಳೆಯದಾಗೇ ಆಗತ್ತೆ. ಈ ಸಂದೇಶ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ.
ಓಂ ಶ್ರೀ ಕೃಷ್ಣಾಯ ನಮಃ.